ಈ ಸತಿ ಕ್ವಾಟ್ಲೆ ಕಿಚನ್ ನೋಡೋದಕ್ಕೆ ಎಲ್ರಿಗೂ ತುಂಬಾನೇ ಕುತೂಹಲ ಇದೆ. ಯಾಕಂದ್ರೆ ರಕ್ಷಿತಾ ಜೊತೆ ಗಿಲ್ಲಿ ಫೋಟೋ ಇವರಿಬ್ರು ಜೊತೆ ಕಾಣಿಸ್ಕೊಂಡಿರೋದು ಇದು ತುಂಬಾನೇ ವೈರಲ್ ಆಗಿದೆ. ನಿಜವಾಗ್ಲೂ ಗಿಲ್ಲಿ ಕ್ವಾಟ್ಲೆ ಕಿಚನ್ ಬರ್ತಿದ್ದಾನ? ಇದನ್ನ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ಥರ ಒಳ್ಳೊಳ್ಳೆ ಮಾಹಿತಿಗಳು ನಾನು ತಿಳಿಸ್ಕೊಡ್ತೀನಿ. ಮತ್ತು ನಿಮ್ಗೆ ಏನ್ರ ಬಗ್ಗೆ ವಿಡಿಯೋ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ, ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬಿಗ್ ಬಾಸಲ್ಲಿ ಗಿಲ್ಲಿ ಮತ್ತು ರಕ್ಷಿತಾ ಇವರಿಬ್ರು ಜೋಡಿ ಯಾವ ರೀತಿ ಇತ್ತು ಅಂತ ನಮಗೆಲ್ಲ ಚೆನ್ನಾಗಿ ಗೊತ್ತು. ಇವರಿಬ್ರು ಜೋಡಿನ ಜೊತೆಲಿ ನೋಡೋದಕ್ಕೆ ತುಂಬ ಜನ ಬಿಗ್ ಬಾಸ್ನ ಕಾದು ನೋಡ್ತಿದ್ರು. ಅದೇ ರೀತಿ ಮತ್ತೆ ಇನ್ನೊಂದು ಕಡೆ ಗಿಲ್ಲಿ ಮತ್ತು ಕಾವ್ಯ ಇವರಿಬ್ರು ಜೋಡಿನೂ ತುಂಬ ಇಷ್ಟಪಡ್ತಿದ್ರು. ರಕ್ಷಿತಾ ಬಿಗ್ ಬಾಸ್ ಮನೇಲಿದ್ದಾಗ ಗಿಲ್ಲಿ ನನ್ನ ಜೊತೆಲೇ ಇರಬೇಕು ಅನ್ನೋ ಸ್ವಾರ್ಥ ಇತ್ತು. ಗಿಲ್ಲಿ ಯಾರ ಜೊತೆನ ಕಾಣಿಸ್ಕೊಳೋದಾಗ್ಲಿ ಇಲ್ಲ ಕಾವ್ಯ ಜೊತೆ ಕಾಣಿಸ್ಕೊಳೋದಾಗ್ಲಿ ಆಗ ರಕ್ಷಿತಾಗೆ ಇಷ್ಟ ಆಗ್ತಾ ಇರಲಿಲ್ಲ. ಗಿಲ್ಲಿ ನನ್ನ ಜೊತೆಲೇ ಇರಬೇಕು ಅಂತ ಅಷ್ಟೊಂದು ಹಚ್ಕೊಂಡಿದ್ಲು ಗಿಲ್ಲಿನ. ಕೆಲವರು ಇವರಿಬ್ಬರನ್ನ ಅಣ್ಣ ತಂಗಿ ಥರ ನೋಡ್ತಿದ್ರು, ಇನ್ನು ಕೆಲವರು ಫ್ರೆಂಡ್ಸ್ ಥರ ನೋಡ್ತಿದ್ರು. ಆದರೆ ಇವರಿಬ್ರು ಜೋಡಿ ತುಂಬಾ ಇಷ್ಟ ಆಗ್ತಾ ಇತ್ತು ಎಲ್ರಿಗೂ. ಬಿಗ್ ಬಾಸಿಂದ ಆಚೆ ಬಂದಿದ್ದಾದ್ಮೇಲೇನು ರಕ್ಷಿತಾ ಗಿಲ್ಲಿ ಬಗ್ಗೆ ತುಂಬ ಕಡೆ ಮಾತಾಡಿದ್ದಾಳೆ. ದೊಡ್ಡ ಮನೆ ಹಬ್ಬ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಬಿಗ್ ಬಾಸ್ ಆದಮೇಲೆ ಇವರೆಲ್ಲ ಒಟ್ಟಿಗೆ ಮೊದಲನೇ ಸಲ ಕಾಣಿಸ್ಕೊಂಡಿದ್ರು. ಆಗ ರಕ್ಷಿತಾ ಸ್ಟೇಜ್ ಮೇಲೆ ಕಣ್ಣೀರು ಹಾಕಿದ್ಲು. ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಗಿಲ್ಲಿ, ರಕ್ಷಿತಾ, ರಘು ಇವ್ರು 3 ಜನ ಜೊತೆಲೇ ಇರ್ತಿದ್ರು. ತುಂಬ ಒಳ್ಳೆ ಸಂಬಂಧ ಇತ್ತು ಈ 3 ಜನ ಮಧ್ಯೆ. ಆದರೆ ಇವ್ರು ಆಚೆ ಬಂದಮೇಲೆ ಗಿಲ್ಲಿ ಇವರಿಂದ ದೂರ ಆಗಿದ್ದಾನೆ ಅಂತ ರಕ್ಷಿತಾ ಕಣ್ಣೀರು ಹಾಕ್ತಾಳೆ. ಯಾಕಂದರೆ ಆಚೆ ಬಂದಮೇಲೆ ಅವ್ರವ್ರ ಕೆಲಸದಲ್ಲಿ ಅವರು ಬ್ಯುಸಿ ಆಗ್ತಾರೆ. ಇಷ್ಟೇ ಅಲ್ಲ, ಇನ್ನು ತುಂಬ ಇಂಟರ್ವ್ಯೂಗಳಲ್ಲಿ ಗಿಲ್ಲಿ ಬಗ್ಗೆ ಮಾತಾಡಿದಾಳೆ ರಕ್ಷಿತಾ. ಗಿಲ್ಲಿನ ನೆನೆಸ್ಕೊಂಡು ಕಣ್ಣೀರು ಇಕ್ಕಿದ್ದಾಳೆ. ಅಷ್ಟು ಹಚ್ಕೊಂಡಿದ್ಲು ಗಿಲ್ಲಿನ ರಕ್ಷಿತಾ. ಆದರೆ ಈಗ ಗಿಲ್ಲಿ ಕ್ವಾಟ್ಲೆ ಕಿಚನ್ಗೆ ಬರ್ತಿದ್ದಾನೆ. ಗಿಲ್ಲಿ ಕ್ವಾಟ್ಲೆ ಕಿಚನ್ಗೆ ಬರ್ತಿದ್ದಾನೆ ಅಂದರೆ ರಕ್ಷಿತಾಗೆ ಪಾರ್ಟ್ನರ್ ಆಗ್ತಾನೆ. ಈಗಾಗಲೇ ಕೆಲವೊಂದು ಫೋಟೋಸು ತುಂಬಾ ವೈರಲ್ ಆಗಿದೆ ಇವರಿಬ್ರು ಜೊತೆಯಲ್ಲಿ ಕಾಣಿಸ್ಕೊಂಡಿರೋದು. ಇದನ್ನ ಹಲವಾರು ಜನ ನಿಜಾನ ಸುಳ್ಳ ಅಂತ ಕನ್ಫ್ಯೂಸಲ್ ಇದ್ದಾರೆ. ಯಾಕಂದ್ರೆ ಅವ್ರ ಕಡೆಯಿಂದ ಯಾವುದೇ ಪ್ರೋಮೋ ಬಂದಿಲ್ಲ. ಆದರೆ ಗಿಲ್ಲಿ ಕ್ವಾಟ್ಲೆ ಕಿಚನಲ್ಲಿರೋ ಫೋಟೋ ಮಾತ್ರ ಕಾಣಿಸ್ಕೊತಾ ಇದೆ ಅಷ್ಟೇ. ನಿಜವಾಗ್ಲೂ ಗಿಲ್ಲಿ ಕ್ವಾಟ್ಲೆ ಕಿಚನ್ಗೆ ಬಂದಿದ್ದಾನ? ಈ ಅನುಮಾನ ಬರೋದಂತೂ ಸಹಜ. ಯಾಕಂದ್ರೆ ಈಗ AI ಬಂದಿರೋದ್ರಿಂದ ಯಾವ ರೀತಿ ಬೇಕಾದರೂ ಎಡಿಟ್ ಮಾಡ್ಬೋದು, ಯಾರನ್ನ ಯಾವ ರೀತಿ ಬೇಕಾದ್ರೂ ತೋರಿಸ್ಬೋದು. ಇದರಿಂದ ಎಲ್ರಿಗೂ ತುಂಬ ಅನುಮಾನ ಬಂದಿರುತ್ತೆ. ಇದು ಅದೇ ರೀತಿ AI ಫೋಟೋ ಆಗಿರ್ಬೋದಾ ಅಂತ. ನಾನು ಇದನ್ನ AI ಎಡಿಟ್ ಮಾಡಿರೋದು ಅಂತ ಅನ್ಕೊಂಡಿದ್ದೆ. ಅದಕ್ಕೆ ಇದ್ರ ಬಗ್ಗೆ ಏನು ಮಾತಾಡಿಲ್ಲ, ಕ್ಲಾರಿಟಿ ಸಿಗೋವರೆಗೂ. ಆದರೆ ಈಗ ರಕ್ಷಿತಾನೆ ಗಿಲ್ಲಿ ಕ್ವಾಟ್ಲೆ ಕಿಚನಲ್ಲಿರೋ ಇವರಿಬ್ರು ಜೊತೆಲಿ ಕಾಣಿಸ್ಕೊಂಡಿರೋ ಆ ಫೋಟೋನ ಶೇರ್ ಮಾಡಿದ್ದಾಳೆ, ಅದು ಒಂದು ಸಾಂಗ್ ಹಾಕಿ. ಇದರಿಂದ ನಮಗೆ ಗೊತ್ತಾಗೋದು ಏನು ಅಂದರೆ ಗಿಲ್ಲಿ ಕ್ವಾಟ್ಲೆ ಕಿಚನ್ಗೆ ಬರ್ಬೋದು ಅಂತ. ಯಾಕಂದರೆ ಇದ್ರ ಶೂಟಿಂಗು ಮೊದಲೇ ನಡೆದಿರತ್ತೆ. ಆದರೆ ಆ ಶೋ ಕಡೆಯಿಂದ ಕೆಲವೊಂದು ಅಗ್ರಿಮೆಂಟ್ಗಳಿರುತ್ತೆ, ಅವ್ರು ಹೇಳೋವರೆಗೂ ಆ ಫೋಟೋನ ಶೇರ್ ಮಾಡಬಾರ್ದು ಅಂತ. ಅದಕ್ಕೆ ಈ ಶೂಟಿಂಗ್ ಮೊದಲೇ ನಡೆದಿದ್ರೇನೋ ರಕ್ಷಿತಾ ಈ ಫೋಟೋನ ಎಲ್ಲೂ ಶೇರ್ ಮಾಡಿರಲಿಲ್ಲ. ಯಾಕಂದರೆ ಈ ಫೋಟೋನ ರಕ್ಷಿತಾ ಹಾಕೋದಕ್ಕಿಂತ ಮೊದಲೇ ತುಂಬ ಜನ ಹಾಕ್ಕೊಂಡಿದ್ರು. ಆದರೆ ಈಗ ರಕ್ಷಿತಾನೇ ಹಾಕ್ಕೊಂಡಿದ್ದಾಳೆ. ಈ ವಾರ ಗಿಲ್ಲಿ ಏನಾದರೂ ಬರ್ತಿದ್ದಾನೆ ಅಂದರೆ ಈ ಸತಿ ಬರೋ ಕ್ವಾಟ್ಲೆ ಕಿಚನ್ ಪ್ರೋಮೋದಲ್ಲಿ ಗಿಲ್ಲಿ ಖಂಡಿತವಾಗ್ಲೂ ಕಾಣಿಸ್ಕೊಳ್ತಾನೆ. ಮತ್ತು ಆ ಪ್ರೋಮೋ ಯಾವ ರೀತಿ ಇರುತ್ತೆ, ಏನೇನೆಲ್ಲ ವಿಷಯ ಇರುತ್ತೆ ಆ ಪ್ರೋಮೋದಲ್ಲಿ, ಇದನ್ನೆಲ್ಲ ನಾನು ಮುಂದಿನ ವಿಡಿಯೋದಲ್ಲಿ ಮಾತಾಡ್ತೀನಿ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ಥರ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳು ಅಪ್ಲೋಡ್ ಮಾಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.